ನಮಸ್ಕಾರ. ನಾನು ರವಿ ರೇಡ್ಕರ್ ಅಂತ. ಜೊಯ್ಡಾ ತಾಲೂಕಿನಲ್ಲಿ ಮೊಬೈಲ್ ಟವರ್ ಇಲ್ಲದೆ ಸುಮಾರು ಒಂದು ಅರ್ಧಕ್ಕಿಂತ ಹೆಚ್ಚಿನ ಹಳ್ಳಿಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ. ಇಷ್ಟು ದಿನ ಏನು ಸಮಸ್ಯೆ ಇರಲಿಲ್ಲ, ಮೊಬೈಲ್ ಮೇಲೆ ಯಾರು ಡಿಪೆಂಡ್ ಆಗಿರಲಿಲ್ಲ, ಜನಜೀವನ ಸಾಮಾನ್ಯವಾಗಿ ನಡೀತಾ ಇತ್ತು. ಆದರೆ ಈಗೆಲ್ಲವೂ ಡಿಜಿಟಲೈಸೇಷನ್ ಆಗಿದ್ದರಿಂದ ಪ್ರತಿಯೊಂದಕ್ಕೂ, ಅದು ರೇಷನ್ ಕಾರ್ಡ್ ಇರಲಿ, ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಆಗಲಿ, ಎಲ್ಲದಕ್ಕೂ ನೆಟ್ವರ್ಕ್ ಮೇಲೆ ಅವಲಂಬಿತರಾಗಬೇಕಾದ್ರಿಂದ ಬಹುತೇಕ ಹಳ್ಳಿಗಳಲ್ಲಿ ನೆಟ್ವರ್ಕ್ ಇವತ್ತಿಲ್ಲ. ಹಳ್ಳಿಗಳು ಬೇಡ, ಇವನ್ ಜೊಯ್ಡಾ ತಾಲೂಕಾ ಕೇಂದ್ರ ಇದೆ. ತಾಲೂಕಾ ಕೇಂದ್ರದಲ್ಲಿ ಕೂಡ ಅರ್ಧಕ್ಕಿಂತ ಜಾಸ್ತಿ ಭಾಗದಲ್ಲಿ ಮನೆ ಒಳಗೆ ನೆಟ್ವರ್ಕ್ ಬರ್ತಿಲ್ಲ, ಹೊರಗೆ ಬಂದು ಮಾತಾಡಬೇಕಾಗ್ತದೆ. ವಿಶೇಷವಾಗಿ BSNL ಜನರಿಗೆ ಬೇಕಾಗುವಂಥದ್ದು ದರದ ವಿಷಯದಲ್ಲಿ ಟ್ಯಾರಿಫ್ ರೇಟ್ಸ್ ಆಗಲಿ, ಅದ್ರ ಬಗ್ಗೆ ಜನ BSNL ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. BSNL ನೆಟ್ವರ್ಕ್ಗೆ ಸರಿಯಾಗಿ ಬರ್ತಾ ಇಲ್ಲ. ಜನರಿಗೆ ಸುಮಾರು ತೊಂದರೆ ಆಗ್ತಾ ಇದೆ. ಅನೇಕ ಬಾರಿ ತಪ್ಪು ಸಂದೇಶ ಕೂಡ ಬರ್ತವೆ. ಫೋನ್ ಚಾಲು ಇದ್ರೂ ಕೂಡ ಸ್ವಿಚ್ ಆಫ್ ಇದೆ, ಅಥವಾ ಇನ್ನೊಂದು ಕರೆಯಲ್ಲಿ ಬ್ಯುಸಿ ಆಗಿದ್ದಾರೆ, ಈ ರೀತಿ ಸಂದೇಶಗಳು ಬರ್ತವೆ. ಸರಿಯಾಗಿ ಸಂಪರ್ಕದ ವ್ಯವಸ್ಥೆ ಆಗ್ತಾ ಇಲ್ಲ. ಇದ್ರದ್ದು ಇಂಪ್ಯಾಕ್ಟ್ ಪೂರ್ತಿ ಆಡಳಿತ ಮತ್ತು ಇದರ ಮೇಲೆ ಆಗ್ತಾ ಇದೆ, ಜನಜೀವನ ಮೇಲೆ ಆಗ್ತಾ ಇದೆ ಪರಿಣಾಮ. ಇದ್ರದ್ದು ಒಂದಾದರೂ ಎಲ್ಲ ಕಡೆ ನೆಟ್ವರ್ಕ್ ಬರೋ ರೀತಿಯಲ್ಲಿ ಮಾಡಬೇಕು. ಇಲ್ಲಾಂದರೆ ಮುಂಚೆ ಹೇಗಿತ್ತು ಆಡಳಿತದ ವ್ಯವಸ್ಥೆ ಮ್ಯಾನ್ಯಲ್ ಆಗಿ ಮಾಡುವಂಥದ್ದು, ಅದು ಅದನ್ನು ಮಾಡಬೇಕು. ಮ್ಯಾನ್ಯಲ್ ಆಗಿ ಮಾಡಿದ್ರಿಂದ ಹೆಚ್ಚು ನೆಟ್ವರ್ಕ್ ಅವಶ್ಯಕತೆ ಇರುವುದಿಲ್ಲ. ಈಗಿರುವಂಥ ವ್ಯವಸ್ಥೆಯಲ್ಲಿ ಒಂದು OTP ಬರೋದಾಗಲಿ ಅಥವಾ SMS ಬರೋದಾಗಲಿ ಆಡಳಿತದ ವಿಷಯದಲ್ಲಿ ಅದು ಯಾವುದೂ ಬರದೇ ಇದರಿಂದ ಅನೇಕ ಕೆಲಸಗಳು ಸ್ಥಗಿತಗೊಂಡಿದೆ ಜನರು. ಅದಕ್ಕೆ BSNL ಅಥವಾ ಬೇರೆ ಟೆಲಿಕಾಂ ಸರ್ವಿಸ್ ಕಂಪ್ನಿಗಳು ವಿಶೇಷವಾಗಿ ಆಸಕ್ತಿ ವಹಿಸಿಕೊಂಡು ಜೊಯ್ಡಾದು, ಇದು ಗುಡ್ಡಗಾಡು ಪ್ರದೇಶ ಜೊಯ್ಡಾ, ಇಲ್ಲಿ ಸರಿಯಾಗಿ ಪ್ರತಿಯೊಂದು ಹಳ್ಳಿಗೆ ನೆಟ್ವರ್ಕ್ ಮುಟ್ಟುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಎಲ್ಲರಲ್ಲೂ ಈ ಮುಂಚೆನೂ ಕೇಳ್ಕೊಂಡಿದ್ದೇನೆ, ಲಿಖಿತವಾಗಿ ಕೇಳ್ಕೊಂಡಿದ್ದೇವೆ. ಸ್ಥಳೀಯ ಶಾಸಕರಾಗಲಿ, ಸಂಸದರಾಗಲಿ ಎಲ್ಲರ ಹತ್ರನೂ ಕೇಳ್ಕೊಂಡಿದ್ದೇವೆ. ವಿಶೇಷ ಆಸಕ್ತಿ ವಹಿಸಿ, ಅನೇಕ ಬಾರಿ ಅಧಿಕಾರಿಗಳು ಇಲ್ಲೇ ಜನಸಂಖ್ಯೆ ಕಡಿಮೆ ಇದೆ, ಪ್ರಾಫಿಟಬಿಲಿಟಿ ಇಲ್ಲ ಅಂತೇಳಿ ಟವರ್ ಹಾಕಲಿಕ್ಕೆಲ್ಲ. ಎಲ್ಲ ಕಡೆಯೂ ಪ್ರಾಫಿಟಬಿಲಿಟಿ ನೋಡ್ಲಿಕ್ಕೆ ಆಗೋದಿಲ್ಲ. ತಾಲೂಕಾ ದೇಶಕ್ಕೆ ಬೇಕಾದಷ್ಟು ಕೊಟ್ಟಿದೆ. ಇಲ್ಲಿಂದ ಅರಣ್ಯ ಸಂಪತ್ತು ಆಯಿತು, ವಿದ್ಯುತ್ ಆಯಿತು, ಎಲ್ಲವೂ. ಅದಕ್ಕೆಲ್ಲ ಲೆಕ್ಕಾಚಾರ ವಿಷಯದಲ್ಲಿ ಲೆಕ್ಕ ಹಾಕೋದಕ್ಕಿಂತ ಸೇವೆ ಕೊಡೋದು ಮುಖ್ಯ ಆಗಿದೆ. ಇಲ್ಲಿ ಜನರಿಗೆ ಸೇವೆ ಕೊಡಬಹುದು BSNL ಅಥವಾ ಬೇರೆ ಕಂಪ್ನಿಯವರು. ಆ ದಿಕ್ಕಿನಲ್ಲಿ ವಿಶೇಷ ಆಸಕ್ತಿ ವಹಿಸಿ ಪ್ರತಿಯೊಂದು ಹಳ್ಳಿಗೆ ನೆಟ್ವರ್ಕ್ ಮುಟ್ಟೋ ಥರ ಮಾಡಬೇಕು. ಇಲ್ಲಾಂದರೆ ಆಡಳಿತದ ವ್ಯವಸ್ಥೆಯನ್ನು ಮ್ಯಾನ್ಯಲ್ ಆದರೂ ಮಾಡಬೇಕಂತೇಳಿ ನಾನು ಎಲ್ಲರೂ ಈ ಜನರ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ.